ನನ್ನ ಹೆಸರು ಶ್ರೀನಿವಾಸ್ ಪ್ರಭು. ನಾನು ಪ್ರಭು ಸ್ಟುಡಿಯೋ ಅಂತ ಒಂದು ಇಟ್ಟುಕೊಂಡಿದ್ದೇನೆ ನಮ್ಮ ಪೊಲೀಸ್ ಸ್ಟೇಷನ್ನ ಆಪೋಸಿಟಲ್ಲಿ, ಓಲ್ಡ್ ಪೊಲೀಸ್ ಸ್ಟೇಷನ್ ಆಪೋಸಿಟ್. ಮತ್ತು ಫೋಟೋಗ್ರಫಿ ಸಾಧಾರಣ ನಾನೊಂದು 37-38 ವರ್ಷ ಆಯಿತು ಮಾಡ್ತಾಯಿದ್ದೇನೆ. ನಾನು ಉಪ್ಪಿನಂಗಡಿಯಲ್ಲಿ ಸ್ಟುಡಿಯೋ ಮಾಡಿದೆ ಫಸ್ಟ್, ಸಾಧಾರಣ ಒಂದು 37 ವರ್ಷ ಹಿಂದೆ. ಆಗ ನಮ್ಮೊಬ್ಬರು ಫ್ರೆಂಡ್ ಇದ್ದರು, ನಾನು ಕಾಲೇಜ್ ಫ್ರೆಂಡ್ ಇದ್ದರು, BT ರಂಜನ್ ಅಂತ ಪ್ರೆಸ್ ರಿಪೋರ್ಟ್ರು, BT ರಂಜನ್ ಅಂತೇಳಿ. ಅವರು ಹೊಸದಿಗಂತದ ಇದರ ರಿಪೋರ್ಟರ್ ಆಗಿದ್ದರು, ಉದಯವಾಣಿ ಇದೆಲ್ಲ. ಹಾಗೆ ಅವರು ನನ್ನ ಹತ್ರ ಹೇಳಿದ್ರು, ನಿಮಗೆ ಗಣಪತಿ ಮಾಡುವುದು ಮಾರದಲ್ಲಿ. ನಾನು ಅಷ್ಟರವರೆಗೆ ನಾನು ಗಣಪತಿ ಎಲ್ಲ ಈಗ ಸಣ್ಣ ಮೂರ್ತಿ ಎಲ್ಲ ಮಾಡಿದ್ದೇನೆ ಅಷ್ಟಲ್ಲದೆ, ಸಾರ್ವಜನಿಕವಾಗಿ ದೊಡ್ಡ ಮೂರ್ತಿ ಎಲ್ಲ ಮಾಡಲೇ ಇಲ್ಲ. ನನಗೆ ಇಂಟ್ರೆಸ್ಟ್ ಉಂಟು ಮಾಡಲಿಕ್ಕೆ, ನೋಡುವ ಅಂತ ಹೇಳಿದೆ. ಇವರು ಹೋಗಿ ಕಮಿಟಿಯಲ್ಲಿ ಹೇಳಿದ್ರೆ ಅದು ಅವ್ರ ಹತ್ರ ಕೊಡು, ನಾವು ಅವ್ರು ಮಾಡ್ತಾರೆ ಅಂತೇಳಿ. ಮತ್ತು ನಾವು ಮದವರಿಗೆ ಹೋಗಿ ಪ್ರಾರ್ಥನೆ ಎಲ್ಲ ಮಾಡಿ ಬಂದು ಸ್ಟಾರ್ಟ್ ಮಾಡಿದೆ. ಸಾಧಾರಣ ಒಂದು 37 ವರ್ಷ ಆಯಿತು. ಅದರ ನಂತರ ಕಂಟಿನ್ಯೂಸ್ ಆಗ್ತಾ ಉಂಟು. ನಾವೊಂದು ಆರ್ಟಿನ ಮೇಲೆ ಒಂದು ಒಳ್ಳೆ ಇದರಲ್ಲಿ ಮಾಡ್ತಾ ಇರೋದು, ಮತ್ತು ದೇವರ ಮೇಲೆ ಭಕ್ತಿಯಿಂದ. ನನಗೆ ಅದು ಈ ನಮ್ಮ ಈ ಭಕ್ತಿಯೇ ಇದಕ್ಕೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣ ಅಂತ ನನಗೆ ಕಾಣ್ತದೆ. ಯಾಕಂದ್ರೆ ನಾವು ದೇವರನ್ನು ಮಾಡುವಾಗ ದೇವರನ್ನು ನಾವು ಭಾವಿಸಿ ಮಾಡುವ ಕಾರಣ ದೇವರು ಬರ್ತಾರೆ. ಬರೀ ಒಂದು ಬೊಂಬೆ ಮೂರ್ತಿ ಅಂತಲೇ ಆದರೆ ಅದು ಬರೀ ಒಂದು ಬೊಂಬೆ ಆಗಿ ಇರ್ತದೆ. ಹಾಗೆ ನಮ್ಮ ಭಾವನೆ ಹೇಗೆ ಉಂಟು ಅದಕ್ಕೆ ಸರಿಯಾಗಿ ರಿಸಲ್ಟ್ ಬರ್ತದೆ ಅಂತ ನನಗೆ ನನ್ನ ಅನುಭವದಲ್ಲಿ ಕಾಣ್ತದೆ. ನಿಮ್ಮ ಗಣಪತಿ ಕಣ್ಣಲ್ಲಿ ಸ್ಪೆಷಲ್ ಅಂತ ಎಲ್ಲ ಹೇಳ್ತಾರೆ, ಅದಕ್ಕೆ ಏನು ಕಾರಣ ಅಂತ? ಹಾಂ, ಅದು ಎಂತಂದರೆ, ಒಮ್ಮೆ ಅರ್ಜುನನ ಹತ್ರ ಕೇಳಿದಂತೆ, ನೀನು ಈ ಹಕ್ಕಿಗೆ ಬಾಣ ಇಡುವಾಗ ನೀನು ಯಾವುದನ್ನು ನೋಡುದಂತ. ಅವ್ರು ಹೇಳಿದಂತೆ, ನಾನು ಕಣ್ಣಿಗೆ ಬಾಣ ಇದು ಪಾಯಿಂಟ್ ಇಡೋದು, ಕಣ್ಣು ನನ್ನ ಪಾಯಿಂಟ್ ಅಂತೇಳಿ. ಅದೇ ನಾನು ಸಹ ಮೂರ್ತಿ ಮಾಡೋ ಫಸ್ಟ್ ಕಣ್ಣು, ಮುಖ ಫಸ್ಟ್, ಮುಖದಲ್ಲಿ ಅದರಲ್ಲಿ ಸಹ ಕಣ್ಣು. ಹಾಗೆ ನಾನು ಕಣ್ಣನ್ನು ಜಾಸ್ತಿ ಇದು ನೋಡೋದು, ಕಣ್ಣಿನ ಬಗ್ಗೆ. ಆದ ಕಾರಣ ಅದು ಎಲ್ಲರೂ ಸಹ ನಾನು ಮಾಡಿದ ಗಣಪತಿಯ ಕಣ್ಣು ಭಾರಿ ಅಟ್ರಾಕ್ಷನ್ ಆಗ್ತದೆ ಅಂತೇಳಿ. ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಉಂಟು ಅದು ನಮಗೆ ರಿಸಲ್ಟ್ ಕೊಡ್ತದೆ. ಈಗ ನೋಡಿ, ಕೆಲವರು ಬರೀ ಆಭರಣ, ಒಳ್ಳೆ ಬಟ್ಟೆ ಆಗೋದು ಅದರಲ್ಲಿ ಅವರಿಗೆ ಇಂಟ್ರೆಸ್ಟ್, ಅದು ಅವರಿಗೆ ಅದರಲ್ಲಿ ಇದಾಗ್ತದೆ. ನನ್ನದಾಗಿಲ್ಲ, ನಾನು ಕಣ್ಣು ಮೇಯ್ನ್ ಫಸ್ಟ್. ಕಣ್ಣು ಕರೆಕ್ಟ್ ಬಂತ ನಮ್ಮನ್ನು ಇಡೀ ಮೂರ್ತಿ ನಮ್ಮನ್ನು ಅಟ್ರಾಕ್ಷನ್ ಮಾಡ್ತದೆ. ಈಗ ನೀವು ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಗಣಪತಿ ಮಾಡಲಿಕ್ಕೆ? ನಾವು ಮಣ್ಣಿನಲ್ಲೇ ಮಾಡೋದು, ಮತ್ತು ಬೇರೆ ಮೆಟೀರಿಯಲ್ ಮಾಡಬಾರ್ದು. ಯಾಕಂದರೆ ಈ ಮಣ್ಣು ತುಂಬ ಪವಿತ್ರವಾಗ್ತದೆ. ಇದರಲ್ಲಿ ಎಲ್ಲವೂ ಆಗ್ತದೆ. ಒಂದು ಬೀಜ ಹಾಕಿದರೆ ನೀವು ಒಂದು ಮಣ್ಣಿನಲ್ಲಿ ಹಾಕಿದರೆ ನಾಳೆ ಗಿಡ ಆಗ್ತದೆ ಅದರಲ್ಲಿ. ಅದೇ ನೀವು ಬೇರೆ ಯಾವುದರಲ್ಲಿ ಹಾಕ್ಲಿಕ್ಕೂ ಆಗೋದಿಲ್ಲ. ಬೇರೆ ಮೆಟೀರಿಯಲ್ನಲ್ಲಿ ಹಾಕಿದರೆ ಅದು ಹುಟ್ಟುವುದಿಲ್ಲ, ಅದಕ್ಕೆ ಬೇಕಾದ ಸಾರ ಸಿಕ್ಕುವುದಿಲ್ಲ. ಈ ಮಣ್ಣಿನಲ್ಲಿ ಚಿನ್ನವೂ ಉಂಟು, ಎಲ್ಲ ಲೋಹಗಳುಂಟು, ಎಲ್ಲ ರೀತಿಯ ಶಕ್ತಿಗಳು ಸಹ ಇದ್ದು ಮಣ್ಣಿನಲ್ಲಿ. ಗಣಪತಿಯ ಬಗ್ಗೆ ಎಷ್ಟು ಹೇಳಿದ್ರು ಸಹ ಕಡಿಮೆ. ಅದು ಅವರವರ ಇಮ್ಯಾಜಿನೇಷನ್ಗೆ ಸೇರಿರುವಂಥದ್ದು. ಅದರ ಕಣ್ಣು ನೋಡಿ, ಸಣ್ಣ ಕಣ್ಣು, ದೊಡ್ಡ ಕಿವಿ, ಎಲ್ಲವನ್ನು ಕೇಳಬೇಕು ಅಂತ ಹೇಳಿದ್ರೆ ಅದರ ಅರ್ಥ. ಮತ್ತು ದೊಡ್ಡ ಹೊಟ್ಟೆ. ದೊಡ್ಡ ಹೊಟ್ಟೆ ಅಂತ ಹೇಳಿದ ಕೂಡಲೇ ನಾವು ಎಲ್ಲವನ್ನು ತಿನ್ಬೋದು, ಆದರೆ ಜಾಗ್ರತೆಯಿಂದ ತಿನ್ಬೇಕು. ಎಲ್ರಿಗೂ ದೊಡ್ಡ ಹೊಟ್ಟೆ ಬರಬಾರದು. ಆದರೆ ಮನುಷ್ಯರಿಗೆ ಆಹಾರವೂ ಮುಖ್ಯ, ಎಲ್ಲ ಮುಖ್ಯ ಅಂತ ಹೇಳೋದನ್ನು ಒಂದು ಭೂಮಿಯ ರೂಪವನ್ನು ತೋರಿಸ್ತದೆ. ಭೂಮಿಯ ರೂಪ ಹೊಟ್ಟೆಯಾಗಿ ಇರ್ತದೆ. ಎಲ್ಲ ಆರ್ಟ್ಗಳಿಗೂ ಸಹ ಮನುಷ್ಯರ ಫೀಲಿಂಗೇ ಅದಕ್ಕೆ ಇರುವಂಥದ್ದು. ನಾನು ಚಿಕ್ಕನಿಂದಲೂ ಇಲ್ಲಿ ಉಪ್ಪಿನಗಡಿಗೆ, ನನ್ನ ಮನೆ ಉಪ್ಪಿನಗಡಿ ಹೋಗುದು, ಹಾಲಲ್ಲಿ ಹೋಗುದು, ಸುಮ್ಮನೆ ಕಣ್ಣು ನೋಡ್ತಾ ನಿಲ್ಲುದು. ಅದೊಂದು ಭಯಂಕರ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಅಲ್ಲ. ಅದು ನೀವು ಕರೆಕ್ಟ್ ಹೇಳಿದ್ರು, ತುಂಬಾ ಜನ ಹೇಳಿದ್ರು. ಅಂದ್ರೆ ಅಲ್ಲ, ನನ್ನನ್ನು ಇದಲ್ಲ ನಾನು ಹೊಗಳೋದಲ್ಲ, ಕಣ್ಣಲ್ಲಿ ಯಾವುದು. ಯಾಕಂದ್ರೆ ಈಗ ನಾನು ಮಾಡಿದ ಒಳ್ಳೇದಾಗ್ತದೆ ಇರಲ್ಲ. ಅದ್ರ ಮೇಯ್ನ್ ಆಗಿ ಅಲ್ಲಿ ಹಾಗೆ ಕಾಣ್ತದೆ ನನಗೆ. ವಿಸರ್ಜನೆಯೂ ಸರಿ ಮಾಡಬೇಕು, ಪೂಜೆಯೂ ಸರಿ ಇರಬೇಕು. ಒಟ್ಟು ಆ ದೇವರಿಗೆ ಏನಾಗಬೇಕು ಅದನ್ನು ನಾವು ಮಾಡಬೇಕು. ದೇವರಿಗೆ ನೋಡಿ, ಎಲ್ಲವೂ ಈ ನಮ್ಮ ಭಕ್ತಿ ಅಲ್ಲದೆ ನೀವು ಆಡಂಬರ ದೇವರಿಗೆ ಅಗತ್ಯವೇ ಇಲ್ಲ. ಅದು ದೇವರಿಗೆ ಅಲ್ಲ, ದೇವರಿಗೂ ಅದೆಲ್ಲ ಕೇಳುವುದೇ ಇಲ್ಲ. ದೇವರು ನಮ್ಮ ಗುಣಗಳು ಸರಿ ಇದ್ದರೆ ಎಲ್ಲ ಸರಿಯಾಗ್ತದೆ. ದೇವರನ್ನು ಈಗ ಭಾರಿ ಇದಾಗಬೇಕು. ನೀರಿಗೆ ಹಾಕುವಾಗ ಕೆಲವು ಕಡೆ ನೀರಲ್ಲೇ ಕೆಲವು ಬಿದ್ದು ಸಾಯಿದೆಲ್ಲ. ಕುಡುಕಾದ್ರೆ ಮಾತ್ರ ನಾನು ಅವನೊಟ್ಟಿಗೆ ಹೋಗ್ಲಿಕ್ಕೆ ಆಗ್ತದೆ. ನಾನು ಕುಡುಕಲಾದ್ರೆ ಅವನೊಟ್ಟಿಗೆ ನಾನು ಹೋಗುದಿಲ್ಲ. ಹಾಗೆ ದೇವರ ಗುಣ ನಮ್ಮಲ್ಲಿ ನಾವು ಬೆಳೆಸಬೇಕು, ಆಗ ದೇವರು ನಮ್ಮ ಒಟ್ಟಿಗೆ ಬರ್ತಾರೆ. ಇಲ್ಲಂದ್ರೆ ದೇವರು ಬೇರೆ, ನಾವು ಬೇರೆ.
ಮತ್ತೆ ಬಾಲಗಂಗಾಧರ ತಿಲಕ್ ಅವರ ಉದ್ದೇಶ ಈಗ ಉಂಟಾ? ಅಲ್ಲ, ಅದು ಬಾಲಗಂಗಾಧರ ತಿಲಕರ ಉದ್ದೇಶ ಕರೆಕ್ಟ್, ಎಲ್ಲ ಒಟ್ಟು ಸೇರಬೇಕು ಅಂತ. ಈ ದೇವರಂದ್ರೆ ಇದರ ಅರ್ಥವೇ ಆಗಿಲ್ಲ, ಒಟ್ಟು ಸೇರುವಂಥದ್ದೇ ಇದರ ನಿಜವಾದ ತತ್ವ. ಎಲ್ಲರೂ ಒಟ್ಟು ಆಗಬೇಕು, ಎಲ್ಲ ಆತ್ಮಗಳು ಒಟ್ಟು ಸೇರಬೇಕು. ಎಲ್ಲ ಆತ್ಮಗಳು ಸೇರಿದಲ್ಲಿ ಪರಮಾತ್ಮ ಇರುವಂಥದ್ದು. ಈಗ ದೇವಿ ಮಾತ್ಮೆಯಲ್ಲಿ ದೇವಿ ಸೇರಿದಾಗ ಏನಾದರೂ ಕಷ್ಟ ಬಂದರೆ ನೀವೆಲ್ಲರೂ ಒಟ್ಟು ಸೇರಿ ನನಗೆ ಪ್ರಾರ್ಥನೆ ಮಾಡಿ ಅಂತ, ಆಗ ನಾನು ಬರ್ತೇನೆ. ಅಂದರೆ ದೇವಿ ಅಂದರೆ ಒಂದು ಶಕ್ತಿ. ಈ ಶಕ್ತಿ ಬರುವ ಎಲ್ಲರೂ ಒಟ್ಟು ಸೇರಿದರೆ ಶಕ್ತಿ ಬರುವುದು. ರಾಜೇಶ್ ಬರೋಣ ಸರ್. ಅಷ್ಟೇ ಮೀಟೋಗಿದ್ದು ಮಾತಾಡಿ. Kita basic por dita, por spray paint kurang. ಫಸ್ಟ್ ಬ್ರಷ್ Anda, first white brush. ಲೈವ್ Nama kita itu beda. Ini full lagi. ನಲವತ್ತೆರಡನೇ ವರ್ಷದ ಶ್ರೀ ಗಣೇಶೋತ್ಸವ ಸಮಿತಿ ಕೋಡಿಪಾಡಿ ಆಶ್ರಯದಲ್ಲಿ 42ನೇ ವರ್ಷದ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಗಣಪತಿ ವಿಗ್ರಹವನ್ನು ರಚನೆ ಮಾಡಿ ಸುಮಾರು ವರ್ಷಗಳಿಂದ ನಮಗೆ ಸೇವೆ ಮಾಡ್ತಾ ಇದ್ದಾರೆ ಶ್ರೀನಿವಾಸ ಪ್ರಭುಗಳು. ಅವರಿಗೆ ಆಯುರಾರೋಗ್ಯ ಭಾಗ್ಯ, ಈ ಗಣಪತಿಯವರ ಆಯುರಾರೋಗ್ಯ ಭಾಗ್ಯ ಕರ್ಣಿಸಲಿ. ಇನ್ನೂ ಮುಂದೆಯೂ ಅವರಿಗೆ ಒಂದು ಗಣಪತಿ ವಿಗ್ರಹ ಮಾಡುವಂಥ ಒಂದು ಶಕ್ತಿಯನ್ನು ಒದಗಿಸಿಕೊಡ್ಲಿಂದ ಕೋಡಿಂಬಾಡಿ ಗ್ರಾಮಸ್ಥರ ಪರವಾಗಿ ನಾವು ಕೇಳಿಕೊಳ್ತೇವೆ. ಅದರಲ್ಲಿ